ನಮಸ್ತೆ ಎಲ್ಲರಿಗೂ, ಜೈ ಶ್ರೀರಾಮ್. ಇವತ್ತಿನ ವಿಷಯ ಬಂದು ಬಾದಾಮಿ ಗೋಂದು ಅಂತಾರೆ. ತುಂಬ ಜನ ನೋಡಿರ್ತಾರೆ, ಕೆಲವೊಬ್ಬರು ನೋಡಿರಲ್ಲ ಅಂದ್ಕೊತೀನಿ. ಇದೊಂದು ಗಿಡದಿಂದ ಬರುವಂತಹ ಅಂಟು. ಇದು ತುಂಬ ದೇಹಕ್ಕೆ ತಂಪನ್ನು ಕೊಡುತ್ತೆ, ದೇಹದ ಉಷ್ಣಾಂಶವನ್ನು ಕೂಡ ಕಡಿಮೆ ಮಾಡುತ್ತೆ. ಇದರ ಬಗ್ಗೆ ಇವತ್ತಿನ ವ್ಲಾಗ್ ಮಾಡಿದ್ದೀನಿ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಇದು ಏನು ಬಾದಾಮಿ ಗೋಂದು ಅಂತಾರೆ, ಅದು ಗ್ರಂಥಿಗೆ ಅಂಗಡಿ, ದಿನಸಿ ಅಂಗಡಿ ಹಾಗೂ ಡಿಮಾರ್ಟ್ ಈ ಥರ ಮಾಲ್ಗಳಲ್ಲೆಲ್ಲ ಸಿಗತ್ತೆ. ಇವಾಗ ಎಲ್ಲ ಕಡೆಯೂ ಸಿಗತ್ತೆ. ಇದನ್ನು ಹೇಗೆ ಉಪಯೋಗಿಸ್ಕೋಬೇಕು ಅಂದರೆ, ಇದರಲ್ಲಿ ಪ್ರೋಟೀನು, ಫೈಬರು ಎಲ್ಲ ಜಾಸ್ತಿ ಇರುತ್ತೆ. ಇದನ್ನು ಜಾಸ್ತಿ ನೆನೆ ಹಾಕ್ಬಿಟ್ರೆ ಜಾಸ್ತಿ ಆಗಿಬಿಡುತ್ತೆ. ಅದನ್ನು ಹುಷಾರಾಗಿ ಒಂದು 5-6 ಗೋಂದುಗಳನ್ನು ನೆನೆ ಹಾಕಬೇಕು. ನಾನು ಸ್ವಲ್ಪ ಜಾಸ್ತಿನೇ ತೋರಿಸ್ತಾ ಇದ್ದೀನಿ, ಬಟ್ ನಮ್ಮ ಮನೇಲಿ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ತಿನ್ನೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಇದನ್ನು ಒಂದು 5-6 ಪೀಸ್ ನೆನೆ ಹಾಕಿದರೆ ಸಾಕು. ಅದನ್ನು ರಾತ್ರಿ ನೆನೆ ಇಟ್ಟು ಬೆಳಿಗ್ಗೆ ಅಷ್ಟೊತ್ತಿಗೆ ಒಂದು 8 ಅವರ್ ನೆನೆಬೇಕು. ಅದು ಚೆನ್ನಾಗಿ ನೆಂದಿರುತ್ತೆ, ಜೆಲ್ ಥರ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಅದು ಹಿಂಗೆ ಟಚ್ ಮಾಡಿದರೆ ಜೆಲ್ ಥರ ಫೀಲ್ ಆಗುತ್ತೆ. ಅದನ್ನು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ, ಏನು ತಿನ್ನೋಕ್ಕಿಂತ ಮುಂಚೆ ಅದನ್ನು ತಿನ್ನಬೇಕು. ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಕು. ಆ್ಯಕ್ಚುಲಿ ಅದಕ್ಕೆ ಅದೊಂಥರ ಸಪ್ಪೆ ಟೇಸ್ಟ್ ಇರೋದಿಲ್ಲ, ಅದು ಯಾವುದೇ ರೀತಿ ಟೇಸ್ಟ್ ಇರೋಲ್ಲ. ಅದರಿಂದ ಸ್ವಲ್ಪ ಸಕ್ಕರೆ ತಿನ್ನೋರು ಸಕ್ಕರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಬೆಲ್ಲನ ಸೇರಿಸ್ಬಿಟ್ಟು ತಿನ್ನಿ. ಇದರಿಂದ ದೇಹದ ಉಷ್ಣತೆ ತುಂಬ ಕಡಿಮೆ ಆಗುತ್ತೆ. ಅದೇ ರೀತಿ ಬೋನ್ಸ್ ಎಲ್ಲ ವೀಕ್ ಆಗಿರುತ್ತೆ, ಕೆಲವ್ರಿಗೆ ಗಟ್ಟಿ ಇರಲ್ಲ, ಆ ಥರ ಇರೋರಿಗೆ ಇದು ಪರಿಹಾರ ಆಗುತ್ತೆ. ಚೆನ್ನಾಗಿ ತಿನ್ನೋದ್ರಿಂದ ಬೋನ್ಸ್ ಎಲ್ಲ ಗಟ್ಟಿಯಾಗುತ್ತೆ. ಮತ್ತು ಬಾಯಿ ಹುಣ್ಣು ಆಗುತ್ತಲ್ಲ ಮಕ್ಕಳಲ್ಲಿ, ದೊಡ್ಡವರಲ್ಲಿ ಒಂದ್ಸರಿ ಬಾಯಿ ಹುಣ್ಣಾಗುತ್ತೆ. ಅಂಥವರಿಗೂ ಕೂಡ ಇದನ್ನು ಈ ಥರ ಜೆಲ್ ಮಾಡಿಬಿಟ್ಟು ತಿನ್ಬೋದು, ಮಕ್ಕಳಿಗೂ ಕೊಡ್ಬೋದು. ಇದು ಏನು ಸೈಡ್ ಎಫೆಕ್ಟ್ ಕೂಡ ಇಲ್ಲ. ಮತ್ತು ಯೂರಿನ್ ಇನ್ಫೆಕ್ಷನು, ಕಿಬ್ಬೊಟ್ಟೆ ನೋವು ಎಲ್ಲ ಬರುತ್ತೆ. ಮತ್ತು ಫೈಲ್ಸ್ ಇರೋರಿಗೂ ಅಷ್ಟೇ ಇದು ತುಂಬ ಒಳ್ಳೆಯದು. ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ಏನು ವೆಯ್ಟ್ ಲಾಸ್ ಮಾಡ್ಕೊಳ್ಳೋರು ಏನಿದ್ದಾರೋ ಅವರು ಕೂಡ ಇದನ್ನು ಉಪಯೋಗಿಸ್ಬೋದು. ಇದನ್ನು ತಿಂದರೆ ಜಾಸ್ತಿ ಹೊತ್ತು ಹಸಿವಾಗಲ್ಲ. ಇದರಿಂದ ಜಾಸ್ತಿ ಊಟ ತಿನ್ನೋರು ಕೂಡ ಕಡಿಮೆ ಊಟನ ತಿಂತಾರೆ. ಇದರಿಂದ ಏನಂದರೆ ದೇಹದ ತೂಕ ಕೂಡ ಕಡಿಮೆ ಆಗುತ್ತೆ. ಮೈಗ್ರೇನ್ ಇರೋರು ಕೂಡ ಇದನ್ನು ಯೂಸ್ ಮಾಡ್ಬೋದು. ತಲೆನೋವು, ಯಾವಾಗಲೂ ತಲೆನೋವು, ಮೈಗ್ರೇನ್ ಅಂತ ಇರ್ತಾರೆ, ಅಂಥವ್ರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿದೆ, ಪ್ರೋಟೀನು ಕೂಡ ಜಾಸ್ತಿ ಇದೆ. ಇದನ್ನು ಜ್ಯೂಸ್ ಕೂಡ ಮಾಡಿಕೊಂಡು ಕುಡಿಬೋದು, ಸಬ್ಜಾ ಬೀಜ ಹಾಕಿ. ಅದ್ರ ಜೊತೆಗೆ ಸ್ವಲ್ಪ ಹಾಲು ಈ ಥರ ಜೆಲ್ ಮಾಡಿಬಿಟ್ಟು ಜ್ಯೂಸ್ ಮಾಡಿ ಕೂಡ ಕುಡಿಬೋದು. ಇದು ಕೂಡ ತುಂಬ ಒಳ್ಳೆಯದು ಹೆಲ್ತಿಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇದರಿಂದ ಯಾವ ಕೆಟ್ಟ ಎಫೆಕ್ಟ್ ಕೂಡ ಇಲ್ಲ. ಎಲ್ಲ ಮಕ್ಕಳಿಗೂ ಕೂಡ ಕೊಡ್ಬೋದು. ಧನ್ಯವಾದಗಳು.